ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮಿಂಗ್ ಬಂದುಬಿಟ್ಟು 7 o'clock ಆಗ್ತಾಯಿದೆ. 7 o'clock ರೆಸಾರ್ಟಿಂದ ಬ್ಲಾಗ್ ಸ್ಟಾರ್ಟು. ಸೊ ಆ್ಯಂಡ್ ಇಲ್ಲಿ ಮೇಲ್ಗಡೆ ಬಂದಿದ್ದೀನಿ. ಇದು ಎಷ್ಟು ಅಡಿ ಮೇಲೆ ಇದೆ ಅಂತ ಗೊತ್ತಿಲ್ಲ, ಬಟ್ ಆದರೆ ವ್ಯೂ ನೋಡೋದಕ್ಕೆ ಬಂದೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವ್ಯೂ. ಅಂದರೆ ಇಲ್ಲಿ ಜಾಸ್ತಿ ಗಿಡಗಳಿತ್ತಲ್ಲ, ಹಾಗಾಗಿ ಸೊ ಏನಂದರೆ ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅಲ್ಲಿ ನಮ್ಮ ಯಜಮಾನ್ರು ಸೈಕಲ್ ಆಡ್ತಾ ಇದ್ದಾರೆ. ಸೊ ಕ್ಲೈಮೇಟ್ ಅಂತೂ ಸೂಪರು. ಅಂದರೆ ಇಲ್ಲಿ ಒಂದು ಸ್ವಲ್ಪನೂ ಒಂದು ಗಿಡಗಳು ಕೂಡ ಕಾಣಿಸ್ತಾ ಇರಲಿಲ್ಲ ಆಗಲೇ ಬಂದಾಗ, ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ. ಫುಲ್ ಮಂಜು, ಮೋಡ ಥರ ಏನೂ ಕಾಣಿಸ್ತಾ ಇರಲಿಲ್ಲ. ಚೆನ್ನಾಗಿತ್ತು ವ್ಯೂ, ಮಸ್ತಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಇಲ್ಲಿ ಬೆಳಗ್ಗೆ ಎದ್ದು ನಾವು ಅಂದರೆ ಸೈಕಲಲ್ಲಿ ಹೋಗ್ಬೋದು, ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದು ಸೈಕಲ್ ತೊಗೊಂಡು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನೀವು ಕೂಡ ಬನ್ನಿ ಒಂದ್ಸರಿ ಚಿಕ್ಕಮಂಗ್ಳೂರಿಗೆ, ತುಂಬ ಚೆನ್ನಾಗಿದೆ. ನಾನಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ. ಇದು ಎಷ್ಟು 128 ಎಕರೆ ಜಮೀನಿದೆ ಅಂತೆ. ಒಂದು 10 ಎಕರೆ ಕಾಫಿ ತೋಟ ಇದೆ ಅಂತೆ. ಅದು ಬಿಟ್ಟರೆ ಮಿಕ್ಕಿರೋದೆಲ್ಲ ಗಿಡಗಳು, ಯೂಸ್ ಆಗೋವಂಥ ಗಿಡಗಳು, ಕಾಫಿ, ಆಮೇಲೆ ಕೆಲವೊಂದು ಆಯುರ್ವೇದಿಕ್ ಗಿಡಗಳು, ಕೆಲವೊಂದು ಹೆಲ್ದಿ ಫ್ರೂಟ್ಸು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ನಮ್ಗೆ ಅಷ್ಟೊಂದು ಏನು ಓಡಾಡೋದಕ್ಕಾಗಲ್ಲ. ಸೊ ನಮಗೆ ಒಂದು ಏನಂದರೆ ನಿನ್ನೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಷ್ಟೇ ಹೋಗಿರಬೇಕು. ಬಟ್ ಇಷ್ಟು ಹೋಗೋಕ್ಕಾಗಲ್ಲ. ಏನಾದರೂ ನೀವು ಗಾಡಿ ತೊಗೊಂಡು ಬಂದಿದ್ದರೆ ಸೊ ಇಷ್ಟು ಸುತ್ತಾಡ್ಕೊಂಡು ಹೋಗ್ಬೋದು. ಸೊ ವ್ಯೂ ಮಾತ್ರ ಮಾರ್ನಿಂಗ್ ಸಖತ್ತಾಗಿದೆ. ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಬನ್ನಿ, ಇವತ್ತು ನಮ್ಮ ರೂಮ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ. ನಿನ್ನೆ ಬಂದಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆನೇ ತೋರಿಸ್ದೆ, ಕ್ಲಿಯರಾಗಿ ತೋರಿಸಿರ್ಲಿಲ್ಲ. ಇವತ್ತು ರೂಮ್ ಪ್ರೈಸ್ ಎಷ್ಟು, ಆ್ಯಂಡ್ ಅಲ್ಲಿ ಏನೆಲ್ಲ ಸೌಕರ್ಯ ಇದೆ, ಸೊ ಕಂಪ್ಲೀಟ್ ಮಾಹಿತಿ ಇವತ್ತು ನಿಮ್ಮ ಜೊತೆ ಶೇರ್ ಆಗುತ್ತೆ. ಸೊ ಬನ್ನಿ, ಇವಾಗ ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಬೆಳಗ್ಗೆ ಎದ್ದು ಬ್ರಷ್ ಮಾಡಿಕೊಂಡು ಮೇಲ್ಗಡೆ ವ್ಯೂ ನೋಡೋಣ ಅಂತ ಹೇಳಿ ಬಂದಿದ್ದೆ. ಇವಾಗ ಹೋಗಿ ನಾನು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ, ಇಲ್ಲಿಂದ ಇಳಿಬೇಕು. ಒಂದು ಈ ಥರದ ಮೆಟ್ಲು ಒಂದು 3 ಇದೆ, 3 ಮೆಟ್ಲು ಇಳ್ಕೊಂಡು ಹೋಗ್ಬೇಕು. ಓಕೆ ಫ್ರೆಂಡ್ಸ್, ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟಿಗೆ ಕೆಲವೊಂದು ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ, ಅದನ್ನು ಕೂಡ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ವ್ಯೂ ತೋರಿಸೋಣ ಅಂತ ಬಂದೆ. ಯಾಕಂದರೆ ಜಸ್ಟ್ 1 ಅವರ್ ಲೇಟ್ ಮಾಡಿ ಬಂದರೆ ವ್ಯೂ ಎಲ್ಲ ಹೋಗ್ಬಿಡ್ತಿತ್ತು. ಸೊ ಫುಲ್ ನೋಡ್ತಾ ಇದ್ದೀರಲ್ವ, ಎಷ್ಟು ಮಂಜು ಅಂದರೆ ಏನೂ ಕಾಣಿಸ್ತಾ ಇರಲಿಲ್ಲ. ಬಂದಾಗ ನಾನು ಸ್ವಲ್ಪ ಫೀಲ್ ಮಾಡಿದೆ. ಅದಾದಮೇಲೆ ವಿಡಿಯೋ ಮಾಡ್ಕೊಳ್ಳತ್ತೆ. ಆ ವಿಡಿಯೋ ಮಾಡ್ಕೊಳ್ಳೋ ಮಧ್ಯದಲ್ಲಿ ಸ್ವಲ್ಪ ಗಿಡಗಳೆಲ್ಲ ಕಾಣಿಸ್ತಾ ಇದೆ. ಬಟ್ ಅದನ್ನು ತೋರಿಸ್ಬೇಕು ನಿಮಗೆ ಅಂತ ಅನ್ನಿಸ್ತು, ಹಾಗಾಗಿ ತೋರಿಸಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಸೊ ಇನ್ನು ಬೆಳಗ್ಗೆ ನಾನು ಎದ್ದ ತಕ್ಷಣ ಫಸ್ಟಿಗೆ ಸೊ ನೆನಪೇ ಇಲ್ಲ, ನಾನು ಬೆಳಗ್ಗೆ ದಿನಾಲು ಮನೆಯಲ್ಲಿ ಹೆಂಗೆ ಹೇಳ್ತೀನೋ ಲೇಟ್ ಮಾಡಿ ಹಾಗೆ ಎದ್ದಿದ್ದೀನಿ. ನಿನ್ನೆ ನೈಟ್ ಅಂದ್ಕೊಂಡಿದ್ದೆ ಬೆಳಗ್ಗೆ ಬೇಗ ಎದ್ದು ವ್ಯೂ ನೋಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಏನಂದರೆ ನಿದ್ದೆ ಹೋಗ್ಬಿಡ್ತು. ಅಷ್ಟೊಂದು ಬೇಗ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಎದ್ದ ತಕ್ಷಣ ಹೊರಗಡೆ ಹೋಗಿ ಮಿಕ್ಕಿರೋರೆಲ್ಲರೂ ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಅವರೆಲ್ಲ ನಿಸರ್ಗವನ್ನು ಸವಿತಾಯಿದ್ರು. ಬಟ್ ನಾನು ಮಲ್ಕೊಂಡಿದ್ದೀನಿ. ನಾನಂತಲ್ಲ, ಮನೇಲಿ ಎಲ್ಲರೂ ಮಲ್ಕೊಂಡಿದ್ದಾರೆ ರೂಮಲ್ಲಿ. ಸೊ ಬಂದ ತಕ್ಷಣ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ನಮಗೆ ತುಂಬ ಏನು ಯಾವುದೇ ವಿಷಯಗಳಾಗಿರ್ಬೋದು ಟೆನ್ಷನ್ ಇತ್ತು ಅಂದರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ನೋಡಿ, ಅಷ್ಟು ಚೆನ್ನಾಗಿತ್ತು. ಫಸ್ಟಿಗೆ ಹೋಗಿರೋದು ನಾನು ನಮ್ಮ ರೂಮಿಂದ ಅಪೋಸಿಟ್ಟು ಸ್ನೇಹ ಅವರ ರೂಮ್ ಇತ್ತು. ಹಾಗಾಗಿ ಫಸ್ಟ್ ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋದೆ. ಸೊ ಗುಡ್ ಮಾರ್ನಿಂಗ್ ಕೂಡ ಹೇಳಿದೆ ಅವರಿಗೆ. ಗುಡ್ ಮಾರ್ನಿಂಗ್ ಅಂತ ಹೇಳಿದರು. ಆವಾಗ ನಾನು ಕೇಳಿದ್ದು, ನೀವು ಎಷ್ಟು ಗಂಟೆಗೆ ಎದ್ದಿದ್ದೀರಾ ಅಂತ. ನಾನು ಆವಾಗಲೇ 6 o'clockಗೇನೋ ಎದ್ದಿದ್ದೀನಿ ಅಂತ ಹೇಳಿದರು. ಸೊ ನಾನು ಬೇಗ ಎದ್ದಿಲ್ಲಲ್ವ, ಹಾಗಾಗಿ ನಾನೇ ಸ್ವಲ್ಪ ಲೇಟ್ ಅಂತ ಅಂದ್ಕೋತೀನಿ.
ಅವರು ಹೊರ್ಗಡೆ ಕೂತಿದ್ರು ಆರಾಮ್ಸೆ ಆಗಿ ನಿಸರ್ಗ ಎಲ್ಲ ನೋಡಿಕೊಂಡು. ಆಮೇಲೆ ಗಾಳಿ ಇಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಸಖತ್ತಾಗಿ ಬರ್ತಾಯಿತ್ತು. ಈ ಥರ ಗಾಳಿ ಸಿಗೋದು ಸ್ವಲ್ಪ ಅಪರೂಪ ಅಂತ ಅಂದ್ಕೊಳ್ಳಿ. ಹಳ್ಳಿಯಲ್ಲೂ ಕೂಡ ಸಿಗೋಲ್ಲ ಈ ಥರ ಗಾಳಿ, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಎಷ್ಟೇ ಟೆನ್ಷನ್ ಇರಲಿ, ಯಾವುದೇ ಆರೋಗ್ಯ ಇರಲಿ, ಎಲ್ಲ ಹೊರಟೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಕಾಫಿ ಬೀಜದ್ದು ಗಿಡಗಳು. ನನಗೆ ಅಲ್ಲಿಂದನೇ ಬರುವಾಗಲೂ ಗೊತ್ತಿರಲಿಲ್ಲ ಇಷ್ಟು ಗಿಡಗಳಿದೆಯಲ್ಲ, ಇದು ಎದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿರೋರಿಗೆ ಕೇಳಿದ ಮೇಲೆ ಗೊತ್ತಾಯಿತು. ಸೊ ಇದು ಕಾಫಿ ಗಿಡ ಅಂತ ಹೇಳಿಬಿಟ್ಟು, ಹಾಗಾಗಿ ಸೊ ಬನ್ನಿ ಮೇಗೆ ಹೋಗೋಣ ಅಂತೇಳಿ ಅವರಿಗೆ ಕರೀತಾ ಇದ್ದೆ. ನೀವು ಹೋಗಿ ಬನ್ನಿಯಪ್ಪ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು. ಯಾಕಂದರೆ ಅಲ್ಲಿ ಮೇಲ್ಗಡೆ ಹೋಗಬೇಕು ಅಂತಂದರೆ ಕೆಳಗಡೆನೇ ಅಷ್ಟು ಚೆನ್ನಾಗಿತ್ತು, ಮೋಡ ಥರ ಫುಲ್ ಕ್ಲೌಡ್ ಮುಚ್ಚಿದ ಹಾಗೆ ಥರ ಇತ್ತು. ಸೊ ನಾವೆಲ್ಲೋ ಬಂದು ಇಳಿದಿದ್ದೀವಿ ಸ್ವರ್ಗದಲ್ಲಿ ಅಂತ ಅನ್ನಿಸ್ತು. ನಾವು ಎಷ್ಟೋ ಹೊರಗಡೆ ಹೋಗಿದ್ದೀವಿ, ಬಟ್ ಇದು ಫಸ್ಟ್ ಟೈಮು. ಸೊ ಇನ್ನು ಇವಾಗ ಬೇಸಿಗೆ ಟೈಮ್ನಲ್ಲಿ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಮಳೆಗಾಲದಲ್ಲಿ ಯಾವ ರೀತಿ ಇರ್ಬೋದು, ಚಳಿಗಾಲದಲ್ಲಿ ಯಾವ ರೀತಿ ಇರಬಾರ್ದು ಒಂದು ಇಮೇಜ್ ಮಾಡ್ಕೊಂಡ್ವಿ. ಅಲ್ಲಿ ಆವಾಗ ತುಂಬ ಚಳಿನೂ ಅಷ್ಟೇ ಅಂತೆ. ಈಗ ಹತ್ರದಲ್ಲಿ ಕೆಲವೊಂದು ಗಿಡಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕೂಡ ಕಾಣಿಸಲ್ವಂತೆ. ಮನುಷ್ಯರು ಕೂಡ ಇಲ್ಲೇ ಇದ್ದಾರೆ ಅಂತ ಕಾಣಿಸಲ್ವಂತೆ, ಅಷ್ಟು ಕ್ಲೌಡ್ ಎಲ್ಲ ಇರುತ್ತಂತೆ. ಹಾಗಾಗಿ ಹೇಳಿದರು ಅವರು. ಸೊ ಒಂಥರ ಏನೋ ತುಂಬ ಖುಷಿ ಅಂತ ಅನ್ನಿಸ್ತು. ಬಟ್ ಏನಂದರೆ ಇವಾಗ ಮಳೆಗಾಲದಲ್ಲಿ ಬರಬೇಕು ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಇಲ್ಲಿ ಮಣ್ಣು ಅಷ್ಟೊಂದು ಗಟ್ಟಿ ಇಲ್ಲ, ಭಾಳ ಸಾಫ್ಟ್ ಆಗಿರೋದ್ರಿಂದ ಜರಿ ನೀರುಗಳು, ಆಮೇಲೆ ಮಳೆ ನೀರು, ರೋಡ್ ಕೂಡ ಏನಂದರೆ ಮಳೆ ಬಂತು ಅಂದರೆ ಬ್ಲಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಹೇಳಿದರು. ಹಾಗಾಗಿ ಸೊ ಇವಾಗಲೇ ಬಂದಿರೋದು ಬೆಟರ್ ಅಂತ ಅನ್ನಿಸ್ತು. ನೀವು ಬರೋರಾದರೆ ಸೊ ನೋಡ್ಕೊಂಡು ಬನ್ನಿ, ವೆದರೆಲ್ಲ ಹೆಂಗಿದೆ ಅಂತೇಳಿ ಕೇಳಿಕೊಂಡು ಬನ್ನಿ, ಓಕೆನಾ. ಇಲ್ಲಿ ಕಾಣಿಸ್ತಾ ಇದೆಯಲ್ವ, 3 ಸ್ಟೆಪ್ ಥರ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಮೇಲ್ಗಡೆ ಹೋದರೆ ವ್ಯೂ ಸಖತ್ತಾಗಿ ಕಾಣಿಸೋದು. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಕೆಲವರು ವಾಕ್ ಎಲ್ಲ ಮಾಡೋರು ಇರ್ತಾರೆ. ಆ್ಯಂಡ್ ಈ ಕಡೆ ಎಲ್ಲ ಸೈಕಲೆಲ್ಲ ಇದೆ ನೋಡಿ, ಬೇಕಾದರೆ ನೀವು ಸೈಕಲ್ ತೊಗೊಂಡು ಹೋಗ್ಬೋದು. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರಿಗೂ ಕೂಡ ಇದೆ. ಸೊ ಒಬ್ಬರು ಚಿಕ್ಕ ಮಕ್ಕಳಿಗೆ ಆಟ ಆಡಿಸ್ಬೇಕು ಅಂದರೆ ಒಬ್ಬರು ಯಾರಾದರೂ ಇರಬೇಕಾಗತ್ತೆ. ಇನ್ನು ನಾನಂತೂ ಮೇಲ್ಗಡೆ ಹೊರಟಿದ್ದೀನಿ, ನೋಡೋಣ ವ್ಯೂ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ, ಒಂದು ಸರಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ಕೈಯಲ್ಲಿ ಇಟ್ಕೋಬೇಕು ಅಂತ ಅನಿಸುತ್ತೆ, ಬಟ್ ಕೈಯಲ್ಲಿ ಸಿಗಲ್ಲ ಅದೇನು, ಹೌದಲ್ವ. ಇನ್ನು ನಾನು ಒಬ್ಬಳೇ ಬಂದಿದ್ದೀನಿ, ನಮ್ಮ ಯಜಮಾನ್ರು ಬಂದಿಲ್ಲ, ಅವರನ್ನು ಮಲ್ಕೊಂಡಿದ್ರು. ಅಪ್ಪು ಅಮ್ಮ ಕೂಡ ಮಲ್ಕೊಂಡಿದ್ರು. ನಾನೇ ಬೇಗ ಎದ್ಬಿಟ್ಟು ನೋಡೋಣ, ಕೆಲವೊಂದು ಕ್ಲಿಪ್ಸ್ ಎಲ್ಲ ತೊಗೊಳ್ಳೋಣ ಅಂತೇಳ್ಬಿಟ್ಟು ಮೇಲ್ಗಡೆ ಬಂದಿದ್ದೆ.
ಒಂದೆರಡು ರೌಂಡು ಸೈಕಲ್ ಆಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸೈಕಲ್ ಆಡ್ತಾಯಿದ್ದೀನಿ. ನಾನು ನಮ್ಮನೇಲಿ ಯೂಸ್ ಮಾಡಿರೋ ಸೈಕಲ್ಲು ಪರ್ಫೆಕ್ಟ್ ಇದೆಯಲ್ಲ, ಒಂಥರ ಇದು ಸ್ವಲ್ಪ ನನಗೆ ಹಾರ್ಡ್ ಅಂತ ಅನ್ನಿಸ್ತಾ ಇತ್ತು. ಬಾಯ್ಸ್ ಓಡಿಸಿದ್ರೆ ಕರೆಕ್ಟಾಗಿರೋದೇನೋ, ಒಂಥರ ಕರೆಕ್ಟಾಗಿ ಗ್ರಿಪ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಿಧಾನಕ್ಕೆ ಓಡಿಸ್ತಾ ಇದ್ದೆ. ಸಿಕ್ಕಿರೋ ಟೈಮ್ ಆಗಿರ್ಬೋದು, ಕೆಲವೊಂದು ವಸ್ತುಗಳಾಗಿರ್ಬೋದು, ಏನೇ ಇದ್ರೂ ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಆಲ್ರೆಡಿ ಎಲ್ಲರೂ ಒಂದೊಂದು ರೌಂಡು ತೊಗೊಂಡು ಆಡ್ತಾಯಿದ್ರು. ಬಟ್ ಅವ್ರ ಮಧ್ಯದಲ್ಲಿ ಹೋಗಿ ಸುಮ್ಮನೆ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕಿಂತ ಸಪ್ರೇಟಾಗಿ ಆಡಿದ್ರೆ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಇಲ್ಲಿ ಆಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಸೈಕಲೆಲ್ಲ ಆಡಿದ್ಮೇಲೆ ಒಂದು ಸ್ವಲ್ಪ ಸೆಟಲ್ ಕಾಕ್ ಆಡೋಣ ಅಂತ ಅನ್ನಿಸ್ತು. ಹಾಗಾಗಿ ಸೆಟಲ್ ಕಾಕ್ ಆಡ್ತಾಯಿದ್ದೀವಿ. ಅಂದರೆ ಒಂದು ಲೈಫ್ನಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಫ್ರೀನೆಸ್ ಇರಬೇಕು ಅಂತಂದರೆ ಈ ಥರ ಗೇಮ್ಸ್ಗಳನ್ನು ಆಡಬೇಕು. ಆವಾಗ ಏನಾಗುತ್ತೆ ಅಂದರೆ ಎಷ್ಟೇ ಕಷ್ಟ ಇದ್ರೂ ಆರಾಮ್ಸೆಯಾಗಿ ಬಗೆಹರಿಸ್ಕೊಂಡು ಹೋಗ್ಬೋದು. ಅದು ನನ್ನ ಒಪಿನಿಯನ್ ಮಾತ್ರ, ಎಲ್ರಿಗೂ ಹಾಗೆ ಇರಬೇಕು ಅಂತ ಏನಿಲ್ಲ. ಒಬ್ರೊಬ್ರು ಆಡ್ತಾರೆ, ಒಬ್ರೊಬ್ರು ಆಡಲ್ಲ. ಬಟ್ ನಾವಂತೂ ಎಲ್ಲನೂ ಶೇರ್ ಮಾಡ್ಕೊಳ್ತೀವಿ. ಆಮೇಲೆ ಎಲ್ಲನೂ ಒಂದು ಬರಲ್ಲ ಅಂತ ಅಂದ್ಕೊಂಡು ಬಿಡೋದಿಲ್ಲ, ಅಟ್ಲೀಸ್ಟ್ ಟ್ರೈನಾದ್ರೂ ಮಾಡ್ತೀವಿ ಈ ಥರ. ಹಾಗಾಗಿ ಇಲ್ಲಿ ಆಡೋಣ ಅಂತ ಅನ್ನಿಸ್ತು. ಇನ್ನೊಂದು ಅವ್ರಿಗೆ ಈ ಥರ ಆಡೋದು ಅಂದರೆ ತುಂಬಾ ಇಷ್ಟ. ನಾನೇ ಫಸ್ಟ್ ಟೈಮ್ ಇದು ಆಡ್ತಾ ಇರೋದು, ಅಷ್ಟೊಂದು ಸರಿಯಾಗಿ ಬರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಆದರೂ ಬೆಟರ್ ಅಂತ ಹೇಳಿದರು. ಫಸ್ಟ್ ಟೈಮ್ ಇದ್ರೂ ಚೆನ್ನಾಗಿ ಆಡಿದ್ದೀಯ ತಗೋ ಅಂಥೇಳಿ ಹೇಳಿದರು. ಇನ್ನು ಗಂಡ ಹೆಂಡತಿಗೆ ಈ ಥರ ಟೈಮ್ ಸಿಗೋದು ಅಪರೂಪ ಅಂತ ಅನ್ಕೋತೀನಿ. ಸಿಕ್ಕಿದೆ ಅಲ್ವಾ, ಸಿಕ್ಕಿರೋ ಚಾನ್ಸನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸಖತ್ತಾಗಿ 1 ಅವರ್ ತನಕ ಆಟ ಆಡಿದ್ದೀವಿ. ಇನ್ನೂ ಆಟ ಆಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಲೈಟಾಗಿ ಮಾರ್ನಿಂಗ್ ಎದ್ದು ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇದು ಗ್ರೇಪ್ ಜ್ಯೂಸ್. ಇದು ಸ್ವಲ್ಪ ಕಹಿ ಆಗಿದ್ರೂ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಮಗೆ ಈಗ ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ, ಡೈಜೆಷನ್ ಪವರ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಏನು ತಿಂದ್ರೂ ಕೂಡ ಕರಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ 1 ಕಪ್ ಕುಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬೇಕಾದರೆ ನೀವು ಟೀ ಬೇಕಾದ್ರೆ ಕುಡಿಬೋದು, ಇಲ್ಲದೆ ಹೋದರೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಇನ್ನು ಜ್ಯೂಸ್ ಕುಡಿದು ಕೆಲವೊಂದು ಗೇಮ್ಸ್ಗಳೆಲ್ಲ ಇತ್ತು, ಅದನ್ನು ಕೂಡ ಆಟ ಆಡಿದ್ವಿ. ಇಲ್ಲಿ ಅಪ್ಪು ಅಮ್ಮ ಕೂಡ ಇದು ರಿಂಗಲ್ಲಿ ಹಾರಾಡ್ತಾಯಿದ್ರು. ಅವರು ಕೂಡ ಇಷ್ಟೊತ್ತನ ಹಾರಾಡಿ ಎಂಜಾಯ್ ಮಾಡಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹೋಗಿದ್ದಾರೆ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಇವತ್ತು ಮಾರ್ನಿಂಗ್ ಎದ್ದು ಸ್ವಿಮ್ಮಿಂಗ್ ಪೂಲ್ ಬೇಡ ಅಂತ ಅನ್ನಿಸ್ತು. ಯಾಕಂದರೆ ನಿನ್ನೆನೇ ಸಖತ್ತಾಗಿ ಆಟ ಆಡಿದ್ದೀನಿ, ತಲೆ ಒಂಥರ ಗಿರ್ಗಿರ ಅನ್ನುತ್ತಾ ಇತ್ತು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಸ್ಕಿಪ್ ಮಾಡಿದೆ. ಇವನು ಆಟ ಆಡ್ತಾಯಿದ್ದ ಒಬ್ಬನೇ. ಹಾಗಾಗಿ ಒಂದಿಷ್ಟು ಕ್ಲಿಪ್ಸನ್ನು ತಗೊಂಡಿದ್ದೀನಿ. ಎಷ್ಟು ಖುಷಿಯಾಗಿ ಆಟ ಆಡ್ತಾಯಿದ್ದಾನೆ ನೋಡಿ ಇವನು.
ಇನ್ನು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದ್ವಿ. ಬ್ರೇಕ್ಫಾಸ್ಟ್ ಏನೇನಿದೆ ಅಂದರೆ ಆ ಕಡೆ ಕಲ್ಲಂಗಡಿ ಹಣ್ಣು, ಆಮೇಲೆ ಹಣ್ಣು ಇನ್ನೂ ಸಾಕ್ಬಿಟ್ಟು ಅದೇನೋ ಇನ್ನೊಂದು ಥರ ಮಾಡಿದ್ರು ಅದನ್ನು ಕೂಡ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಡ್ರೈ ಫ್ರೂಟ್ಸು, ಆಮೇಲೆ ಬ್ರೆಡ್ಡು, ಜಾಮು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು 2 ಥರ ಚಟ್ನಿ ಮಾಡಿದ್ದಾರೆ, ಗ್ರೀನ್ ಚಟ್ನಿ ಆ್ಯಂಡ್ ರೆಡ್ ಚಟ್ನಿ. ಸೊ ಅದಕ್ಕೆ ವಡೆ ಆ್ಯಂಡ್ ಇಲ್ಲಿ ಸಾಂಬಾರು. ಹಾಗೆ ಇದು ಬನಾನಾ ಅಂತ ಹೇಳಿಬಿಟ್ಟು ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ನೋಡಿರೋದು, ತಿಂದಿಲ್ಲ. ಇದು ಶಾವಿಗೆ ಉಪ್ಪಿಟ್ಟು ಆ್ಯಂಡ್ ಇದು ರೈಸು ಆ್ಯಂಡ್ ಅದ್ರ ಜೊತೆಗೆ ಇದು ರೈಸ್ ಪಾಯಸ ಅಂತ ಹೇಳಿಬಿಟ್ಟು ಆ್ಯಂಡ್ ಎಗ್ಗು, ಇದ್ರ ಜೊತೆಗೆ ಇಡ್ಲಿ. ಸೊ ಇಷ್ಟಿತ್ತು. ಹಾಗೆ ಜ್ಯೂಸ್ ಬಂದುಬಿಟ್ಟು ಕ್ಯಾರೆಟ್ ಜ್ಯೂಸು ಆ್ಯಂಡ್ ಗ್ರೇಪ್ ಜ್ಯೂಸ್. ಇಷ್ಟು ಬ್ರೇಕ್ಫಾಸ್ಟ್ ಇತ್ತು. ಇಷ್ಟು ಬ್ರೇಕ್ಫಾಸ್ಟಲ್ಲಿ ನಾವು ಇಷ್ಟು ತಿಂದಿಲ್ಲ, ಸ್ವಲ್ಪನೇ ತಿಂದಿದ್ದೀವಿ. ಸೊ ಇದು ನನ್ನ ಬ್ರೇಕ್ಫಾಸ್ಟು. ಎಷ್ಟು ನೀಡ್ಕೊಂಬಂದಿದ್ದೀನಿ ನೋಡಿ. ಇದು ಒಂಥರ ಕಲರ್ ಆಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ ನೋಡೋದಕ್ಕೆ. ಇಷ್ಟು ನೋಡೋದಕ್ಕೆ ಚೆನ್ನಾಗಿದೆ ಅಂದರೆ ಇನ್ನು ಊಟ ಹೆಂಗಿರುತ್ತೆ, ಸಖತ್ತಾಗಿತ್ತು. ಇದೆರಡು ಜ್ಯೂಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ನೀರು, ಕುಡಿಯೋ ನೀರು, ಒಳಗಡೆ ಎಲೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ನೀರು ಕೂಡ ಸಖತ್ತಾಗಿತ್ತು. ಆ್ಯಂಡ್ ಇವರೆಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ನಮ್ದು ಇನ್ನೂ ಸ್ನಾನ ಆಗಿಲ್ಲ, ಬಟ್ ನಾವು ಫ್ರೆಶ್ ಅಪ್ ಆಗಿದ್ದೀವಿ ಅಷ್ಟೇ. ಯಾಕಂದರೆ 9 o'clock-ಇಂದ 10 o'clock ತನಕನೇ ಬ್ರೇಕ್ಫಾಸ್ಟ್ ಇರೋದು. ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಫ್ರೆಶ್ ಅಪ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಅಷ್ಟೊತ್ತಿಗೆ ಮಕ್ಕಳು ಸ್ನಾನ ಆಗಿತ್ತು, ಅವರಿಗೆ ತಿನ್ಸೋಣ, ಆಮೇಲೆ ನಮ್ಮದು ಊಟ ಲೇಟ್ ಆದರೂ ನಡೆಯುತ್ತೆ ಅಂತ ಹೇಳಿಬಿಟ್ಟು ಸೊ ಅವರಿಗೆ ನೀಡ್ಕೊಟ್ಟಿದ್ದೀವಿ. ಅಮ್ಮು ಅಂತೂ ಬರೀ ಸ್ನ್ಯಾಕ್ಸಲ್ಲೇ ಇರ್ತಾಳೆ, ಎಷ್ಟು ಹೇಳಿದ್ರೂ ಕೂಡ ಅವಳು ಇದು ತಿನ್ನೋದು ಬಿಡಲ್ಲ. ಬಟ್ ಇನ್ನೊಂದು ಏನಂದರೆ ಎಲ್ಲ ಟೇಸ್ಟ್ ಮಾಡ್ತಾಳೆ, ಹಾಗೇನಿಲ್ಲ. ಸೊ ನಂದು ಕೂಡ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಇದಿಷ್ಟು ಫ್ರೂಟ್ಸ್ಗಳನ್ನು ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ಆ್ಯಂಡ್ ಇದು ರೈಸು ಪಾಯಸ ಟೇಸ್ಟ್ ಮಾಡೋಣ ಅಂತ. ನಾನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಹೆಂಗೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋದಕ್ಕೋಸ್ಕರ. ಚೆನ್ನಾಗಿತ್ತು. ನಾನು ಒಂದು ಐಟಮ್ ಕೂಡ ಬಿಟ್ಟಿಲ್ಲ, ಎಲ್ಲ ಐಟಮ್ ನಾನು ಚೆನ್ನಾಗಿ ತಿಂದಿದ್ದೀನಿ, ಸಖತ್ತಾಗಿತ್ತು ಬ್ರೇಕ್ಫಾಸ್ಟು. ಇವರು ಕೂಡ ಬ್ರೇಕ್ಫಾಸ್ಟ್ ಆದಮೇಲೆ ಇದೊಂದು ಬ್ರೆಡ್ಡು ಜಾಮು ತಿಂತಾಯಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಊಟ ಆಯಿತು. ಹಾಗಾಗಿ ಫ್ರೆಶ್ ಅಪ್ ಆಗಿ ಇನ್ನೊಂದಷ್ಟೇ ಮಾಡ್ತೀನಿ ಮತ್ತು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಫೈನಲಿ ನಾವಂತೂ ರೆಡಿ ಆದ್ವಿ. ಸೊ ಇವರು ಎಲ್ಲರೂ ರೆಡಿ ಆಗಿದ್ದಾರೆ. ಇನ್ನೊಂದು ಏನು ಗೊತ್ತಾ, ಇವತ್ತು ಸರ್ಪ್ರೈಸ್ ವಿಡಿಯೋ ಅಂತ ಹೇಳ್ಬೋದು. ಇವ್ರಿಗೆ ಗೊತ್ತಿಲ್ಲದೇ ನಾವು ಒಂದೊಂದು ಶರ್ಟನ್ನು ಪರ್ಚೇಸ್ ಮಾಡಿದ್ವಿ ಅವ್ರವ್ರ ಹಸ್ಬೆಂಡ್ಗೆ. ಸೊ ಅವ್ರಿಗೆ ಗೊತ್ತಿಲ್ಲ, ಆದ್ರೂ ಒಂದೇ ಕಲರ್ನಲ್ಲಿ ನಾವು ಪರ್ಚೇಸ್ ಮಾಡಿ ಒಂದೇ ದಿನದಲ್ಲಿ ಹಾಕಿ ನೋಡಬೇಕು ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಆ್ಯಂಡ್ ಅವ್ರದ್ದು ಏನು ಅಂದ್ಕೊಳ್ತಾರೆ. ಸೊ ಇದ್ರ ಬಗ್ಗೆ ಅನ್ನೋದು ತಿಳ್ಕೊಬೇಕು ಅಂತ ತುಂಬ ಎಕ್ಸೈಟ್ಮೆಂಟ್ನಲ್ಲಿ ಮಾರ್ನಿಂಗಿಂದ ನಾವು ಸರ್ಪ್ರೈಸಾಗಿ ಮಾತಾಡಿಕೊಂಡು ಇದ್ವಿ. ಬಟ್ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಸೊ ಅವರು ರೂಮ್ನಲ್ಲಿ ಹೋಗಿ ಅವರೇ ರೆಡಿಯಾಗಿ ಒಬ್ರೊಬ್ಬರನ್ನ ಹೊರಗಡೆ ಕಳಿಸ್ಬೇಕು, ಅವ್ರದ್ದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಬ್ರಿಗೊಬ್ರು ನೋಡಿಕೊಂಡು ಸಿಕ್ಕಾಪಟ್ಟೆ ಖುಷಿಪಟ್ಟರು. ನಮಗೆ ಗೊತ್ತಿಲ್ಲ ಇವ್ರು ಹೆಂಗೆ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಇನ್ನು ನಮ್ಮ ಹಸ್ಬೆಂಡ್ ಅಂತೂ ಸ್ವಲ್ಪ ಆಲ್ಮೋಸ್ಟ್ ಗೆಸ್ ಮಾಡ್ತಾರೆ, ಯಾಕೆ ಈ ಥರ ತೊಗೊಂಡ್ಲು, ಯಾಕೆ ಈ ಥರ ಗೊತ್ತಿರುತ್ತೆ. ಯಾಕಂದರೆ ನಾವು ಏನೇ ತೊಗೊಳ್ಬೇಕಾದ್ರೂ ಒಟ್ಟಿಗೆ ತೊಗೊಂಡಿರ್ತೀವಿ, ಒಂದು ದಿನವೂ ಕೂಡ ಬೇರೆ ಆಗಿ ತೊಗೊಂಡೇ ಇಲ್ಲ. ಹಾಗಾಗಿ ಅವರಿಗೆ ಆಲ್ರೆಡಿ ಸ್ವಲ್ಪ ಕ್ಲೂ ಏನೋ ಸಿಕ್ತು ಅಂತ ಅನಿಸುತ್ತೆ ಅವಾಗ. ಬಟ್ ಆದರೂ ಎಲ್ಲೋ ಒಂದು ಕಡೆ ಇರಲಿಕ್ಕಿಲ್ಲ ತಗೋ ಅಂತ ಅಂದ್ಕೊಂಡ್ರಂತೆ. ಸೊ ಫೈನಲಿ ಒಬ್ರಿಗೊಬ್ರು ನೋಡ್ಕೊಂಡಾಗ ತುಂಬ ಖುಷಿಪಟ್ಟರು. ಒಂದೇ ಕಲರ್ನಲ್ಲಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಷ್ಟು ಮಂದಿ. ಹಾಗಾಗಿ ಅವ್ರದ್ದು ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿದೆ. ಸೊ ಅವ್ರದ್ದು ಒಪಿನಿಯನ್ ಎಲ್ಲ ತಿಳ್ಕೊಂಡು ಹೆಂಗಿರುತ್ತೆ ಅವ್ರದ್ದು ಭಾವನೆಗಳನ್ನೆಲ್ಲ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಅದಾದ ಸೊ ಈ ಥರ ಇದೆ ನೋಡಿ ರೂಮು. ಈ ಕಡೆ ಬಂದು ಒಂದು ವಿಂಡೋ ಇದೆ, ಅಂದರೆ ಇದು ಫುಲ್ ಗ್ಲಾಸ್ ಇದೆ, ಗ್ಲಾಸ್ ಏನು ಓಪನ್ ಆಗೋಲ್ಲ. ಬಟ್ ಈ ಥರ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಸೊ ಇದು ಫುಲ್ಲು ಏನಂದರೆ ಈ ಥರ ಎಳೆದಾಗ ಕತ್ಲಾಗುತ್ತೆ, ಆಮೇಲೆ ಬೇಕಾಯಿತು ಅಂದರೆ ನಾವು ಬೆಳಕನ್ನು ಮಾಡ್ಕೋಬೋದು ಈ ಥರ ಸ್ಕ್ರೀನು. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಇದು ವಿಂಡೋಸು. ಈ ಕಡೆ ವಿಂಡೋಸ್ ಬೇಕಾದ್ರೆ ನಾವು ಓಪನ್ ಮಾಡ್ಕೋಬೋದು. ಇಲ್ಲಿ ಈ ಥರ
ಓಪನ್ ಕೂಡ ಮಾಡ್ಕೋಬೋದು. ಸೊ ಈ ಥರ ಇದೆ. ಫಸ್ಟಿಗೆ ಅದಾದಮೇಲೆ ವಿಂಡೋ ಬಾಜು ಒಂದು ಟೇಬಲ್ ಇದೆ, ಚಿಕ್ಕದು ಡೈನಿಂಗ್ ಟೇಬಲು. ಆಮೇಲೆ ಇದು ಕಾಟ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬೆಡ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಲ್ಯಾಂಪು, ಆ್ಯಂಡ್ ಇಲ್ಲಿ ಎ ಸಿ ಇದೆ. ಸೊ ಅದಾದಮೇಲೆ ಇಲ್ಲಿ ಟಿ ವಿ ಆ್ಯಂಡ್ ಚಿಕ್ಕ ಟೇಬಲ್ಲು. ಅದಕ್ಕೆ ಕೆಳಗಡೆ ನಮಗೆ ಬೇಕಾದಂಥ ಆ್ಯಕ್ಸರೀಸನ್ನು ಇಟ್ಕೊಳ್ಳೋದಕ್ಕೆ ಕಬೋರ್ಡ್ಗಳಿದೆ. ಸೊ ನಾನು ಇವೆರಡೂ ಯೂಸ್ ಮಾಡಿಲ್ಲ, ಬಟ್ ಇದೊಂದು ಯೂಸ್ ಮಾಡಿದ್ದೆ, ಇಷ್ಟಕ್ಕೆ ಸಾಕಾಯಿತು. ಆ್ಯಂಡ್ ನಮಗೆ ಇಲ್ಲಿ ಟೀ ಬೇಕಾದ್ರೆ ಟೀ ಮಾಡ್ಕೋಬೋದು, ಗ್ರೀನ್ ಟೀ, ಲೆಮನ್ ಟೀ. ಸೊ ಅದಾದಮೇಲೆ ಇದು ಮಿರರು, ಅದಾದಮೇಲೆ ಇದು ಒಂದು ವಾರ್ಡ್ರೋಬು. ಎಲ್ಲ ಖಾಲಿ, ನಾವು ಚೆಕ್ಔಟ್ ಮಾಡ್ತಾಯಿದ್ದೀವಿ, ಹಾಗಾಗಿ ಫುಲ್ ಖಾಲಿ ಮಾಡ್ಕೊಂಡಿದ್ದೀವಿ. ಇದು ಯೂಸ್ ಮಾಡ್ಕೊಂಡಿದ್ದೀನಿ. ಫುಲ್ ನೋಡಿ ಈ ಥರ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಆಗಿರೋದು ಬಾತ್ರೂಮು. ತುಂಬ ಚೆನ್ನಾಗಿದೆ ಬಾತ್ರೂಮ್ ಅಂತೂ, ಎಕ್ಸಲೆಂಟ್ ಇದೆ ಹೇಳ್ಬೋದು. ಯಾಕಂದರೆ ತುಂಬ ಕ್ಲೀನಾಗಿಟ್ಟಿದ್ರು. ಆ್ಯಂಡ್ ಇಲ್ಲಿ ಮಿರರು, ಸೊ ನೀರೆಲ್ಲ ಸಿಡಿದ್ಬಿಟ್ಟಿದೆ. ಇದಕ್ಕೆ ಟಾವೆಲು. ಬಟ್ ಇಲ್ಲಿ ಏನಂದರೆ ಇಲ್ಲೊಂದು ಗ್ಲಾಸ್ ಕೊಟ್ಟಿದ್ದಾರೆ. ಇದು ಗ್ಲಾಸು ಯಾಕೆ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಇದೊಂದು ಗ್ಲಾಸ್ ಇಟ್ಟಿದ್ದಾರೆ. ನಾನು ಈ ಗ್ಲಾಸ್ ಯೂಸ್ ಮಾಡಿಲ್ಲ. ಇದು ಈ ಥರ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಸೊ ಇಲ್ಲಿ ಹ್ಯಾಂಡ್ ವಾಶು ಆ್ಯಂಡ್ ಟೂತ್ ಬ್ರಷು, ಆಮೇಲೆ ಶಾಂಪೂ, ಟಿಶ್ಯೂ ಪೇಪರು ಎಲ್ಲ ಇದೆ. ಆಮೇಲೆ ಸೋಪು ಆ್ಯಂಡ್ ಬಾತ್ರೂಮ್ ಮಾತ್ರ ತುಂಬ ಕ್ಲೀನ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಬಟ್ ನಾವು ಇಷ್ಟೊತ್ತನ ಅಪ್ಪು ಅಮ್ಮು ಸ್ನಾನ ಮಾಡೋದು, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಬಟ್ ಸ್ಟಾರ್ಟಿಂಗ್ ಬರಬೇಕಾದ್ರೆ ತುಂಬ ಕ್ಲೀನಾಗಿತ್ತು. ತುಂಬ ಚೆನ್ನಾಗಿಟ್ಟಿದ್ದಾರೆ. ಫುಲ್ ತೋರಿಸ್ತೀನಿ ನೋಡಿ. ಬಾತ್ರೂಮ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಫುಲ್ ಫ್ರೀ ಆಗಿದೆ. ಈಗ ಚಿಕ್ಕದೇನಿಲ್ಲ ಬಾತ್ರೂಮು, ಭಾಳ ದೊಡ್ಡದಿದೆ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಫುಲ್ ಪ್ರತಿಯೊಂದು ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮದು ರೂಮು. ಇದರದ್ದು ಅಮೌಂಟ್ ಬಂದುಬಿಟ್ಟು 6500 ರುಪೀಸ್ 1 ಡೇಗೆ. ಇಲ್ಲಿ ಬಾಲ್ಕನಿ ಇದೆ, ಈ ಕಡೆ ಲಾಕ್ ಮಾಡಿದೆ. ಇದು ಬಂದುಬಿಟ್ಟು ಬಾಲ್ಕನಿ. ಇದು ಬಾಲ್ಕನಿ. ಆ್ಯಂಡ್ ಬಾಲ್ಕನಿಗೆ 2 ಚೇರು ಆ್ಯಂಡ್ ಒಂದು ಟೇಬಲು. ಅಲ್ಲಿ ಪಪ್ಪ ಕೇಳೋಗು. ಸೊ ಈ ಥರ. ಸೊ ಇವಾಗ ನಾವು ರೂಮ್ ಚೆಕ್ಔಟ್ ಮಾಡ್ತಾಯಿದ್ವಿ, ಹಾಗಾಗಿ ಫ್ಯಾನು ಎಲ್ಲ ಆಫ್ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಅಪ್ಪು? ಏನೂ ಇಲ್ಲಲ್ಲ, ಪ್ರತಿಯೊಂದು ಇವಾಗ ಕಲರ್ ದುಸ್ರ ಬೋಲ್ಲ ಏನ ಫೆಸಿಲಿಟೀಸ್ ಮೀ ಮಂತ್ಲು ಟಿ-ಶರ್ಟ್ ತಗೊಂಡ್ರೆ ಅವತ್ತೇ ಗೊತ್ತಾಯ್ತು ನನಗೆ. ಪ್ಲಾನ್ ಮಾಡಿ ತಗೊಂಡ್ರೆ ಇವ ಸಾಗರ್ ಗೊತ್ತಾಗಿಲ್ಲ. ನಂಗೆ ಇದೇ ಟಿ-ಶರ್ಟ್ ಕಲರ್ ಚಂದಿಲ್ಲ ಅಂತ ನಾ ಅನ್ನತ್ತೀನಿ. ನಾ ಬ್ಲೂ ಕಲರ್ ತಗೋತೀನಿ ಅಂತ ನಾನು ಆಗತ್ತೀನಿ. ನಾನು ಇಲ್ಲಿ ಇದ ತಗೋ ನೀ ಮತ್ತೆ ಆಮೇಲೆ ಹೋಗಿ ಚೇಂಜ್ ಮಾಡ್ಬೇಕು ಟಿ-ಶರ್ಟ್. ಡಾರ್ಕ್ ಇತ್ತು ಗಾಡಿ ಅಲ್ಲ, ಜಸ್ಟ್ ಹಿಡ್ಕೊಂಡೇನಷ್ಟೇ ವಿಡಿಯೋ ಆಗ್ಲಿಕ್ಕತ್ತದದು. ನೀವು ಶೂಸ್ ಪೂರಾರ ಹಾಕ್ರಲ್ಲ, ಶೂಸ್ ಪೂರ ಹಾಕ್ರಲ್ಲ ಅಂದೆ. ಅದು ಟರ್ನ್ ಮಾಡೋ ಮುಂದೆ ಇದೇನಾಗ್ತದ ಕಾಣ್ತದ.
अनस्त्री सेम तुम्ही तिघांना एकदम या एक सरप्राईज रिॲक्शन घेऊया तिघांचा आम्हाला व्हिडिओ आज नंतर एक सरप्राईज तुम्ही तिकडनं या तुम्ही तिकडनं या कोण बाबाला मागे तुम्हाला माहित झालं ना सरप्राईज आम्ही तिघं सेम शॉट घेतला ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರ ಕಂಟಿನ್ಯೂಸ್ ಬ್ಲಾಗು ನಾಳೆ ಬರುತ್ತೆ. ಹಾಗಾಗಿ ನಾಳೆ ವೆಯ್ಟ್ ಮಾಡ್ತಾಯಿರಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.